ಹಾಯ್ ಎವ್ರಿವನ್, ನೋಡಿ ಒಂದು ಪ್ರೋನ್ಸ್ ಇದೆ, ಒಂದು ಗ್ರ್ಯಾಂಡ್ ವಿಟಾರಾ ಇದೆ. ಸೊ ಎರಡಕ್ಕೂ ನಾವು ರಿಯರ್ ವೇಫರ್ ಫಿಟ್ ಮಾಡಿದ್ದೀನಿ. ಪ್ರೋನ್ಸ್ಗೂ ರಿಯರ್ ವೇಫರು, ಒಂದು ಗ್ರ್ಯಾಂಡ್ ವಿಟಾರಾಗೂ ರಿಯರ್ ವೇಫರ್. ಇದು ಏನು ಆಲ್ಟ್ರೇಷನ್ ಕೆಲಸ ಎಲ್ಲ ಇಲ್ಲ. ಒರಿಜಿನಲ್ ಏನು ಗ್ಲಾಸ್ ಬರ್ತದೆ ನಿಮಗೆ ಇದು ಸೇಮ್ ಇದೇ ಥರ ಗ್ಲಾಸ್ ಚೇಂಜ್ ಮಾಡಿ ನಾವು ಇದಕ್ಕೆ ಫಿಟ್ ಮಾಡಿರೋದು ಒರಿಜಿನಲ್. ಇದೂ ನಿಮಗೆ ಅಸಾಯಿ ಗ್ಲಾಸೇ ಇಲ್ಲಿದೆ ನೋಡಿ, ಸೀಲು ಮಾರುತಿದ್ದು ನೆಕ್ಸಾ ಪ್ರಾಡಕ್ಟ್. ಇದಕ್ಕೆ ನಾವು ವೈಫರ್ ಒರಿಜಿನಲ್ ಫಿಟ್ ಮಾಡಿರೋದು. ಈ ಗಾಡಿಗೆ ಇಲ್ಲಿ ನಿಮಗೆ ನೀರು ಬರೋದು ಈ ಜಾಗ ಇದೆ ನೋಡಿ, ಗ್ಲಾಸ್ ಎಲ್ಲ ಚೇಂಜ್ ಮಾಡಿ ಒರಿಜಿನಲ್ನಲ್ಲಿ ನಾವು ಫಿಟ್ ಮಾಡಿರೋದು. ಇದು ವರ್ಕಿಂಗು ಈಗ ನಿಮಗೆ ತೋರಿಸ್ತೀನಿ. ಒಂದು ಇದು ಫ್ರೋನ್ಸ್ ಆಯಿತು, ಫ್ರೋನ್ಸ್ಗೆ ಒಂದು ವಿಂಡೋ ಗಾರ್ನಿಶು, ಡೋರ್ ವೈಸರು ಇದೆಲ್ಲ ಫಿಟ್ ಆಗಿದೆ. ಗ್ರ್ಯಾಂಡ್ ವಿಟಾರಾನಲ್ಲಿ ಬಂದರೆ ನೀವು ಸೇಮ್ ಗ್ಲಾಸ್ ನೋಡ್ಬೋದು. ಈ ಗ್ಲಾಸ್ ನಾವು ತೆಗಿಬಿಟ್ಟು ಇದಕ್ಕೂ ಒರಿಜಿನಲ್ ಗ್ಲಾಸು ಇದು ಫಿಟ್ ಮಾಡಿರೋದು. ನೀರು ಜಾಗ ಇಲ್ಲಿ ಕಂಪ್ನಿಯವರು ಇಲ್ಲಿ ಮಾಡಿದ್ದಾರೆ, ಈ ಶೇಪ್ ನೋಡ್ಬೋದು ನೀವು. ಇದೇ ಜಾಗನಲ್ಲಿ ನಿಮಗೆ ನೀರು ಬರೋ ಥರ ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಇದು ಆಲ್ಟ್ರೇಷನ್ ಕೆಲಸ ಏನಿಲ್ಲ. ಒರಿಜಿನಲ್ ಏನು ಪಾರ್ಟ್ ಬರ್ತದೆ ನಿಮಗೆ, ವರಮು, ಬ್ಲೇಡು, ಮೋಟ್ರು ಎಲ್ಲ ನಾವು ಮಾರುತ್ತಿದೆ ಜೆನ್ಯೂನ್ ಪ್ರಾಡಕ್ಟ್ಸು, ನೆಕ್ಸಾ ಜೆನ್ಯೂನ್ ಪ್ರಾಡಕ್ಟ್ಸು ಯೂಸ್ ಮಾಡಿರೋದು. ಒಂದು ಫ್ರೋನ್ಸು ಡೆಲ್ಟಾ ಪ್ಲಸ್ಸು, ಒಂದು ಗ್ರ್ಯಾಂಡ್ ವಿಟಾರಾ ಡೆಲ್ಟಾ ಪ್ಲಸ್ KA 44 ನಂಬರ್ ನೋಡ್ಬೋದು. ಸೇಮ್ ನಂಬರು KA 44, ಈ ನಂಬರು ನೋಡಿ. ಎರಡು ಒಂದೇ ಕಸ್ಟಮರ್ದು, ಒಂದೇ ಫ್ಯಾಮಿಲಿದು. ಇದು ಅವ್ರ ರಿಲೇಷನ್ನಲ್ಲಿ ಒಂದು ಇದು ತೊಗೊಂಡಿದ್ದಾರೆ, ಅದು ಒಂದು ತೊಗೊಂಡಿದ್ದಾರೆ. ಎರಡು ಗಾಡಿಗೆ ನಾವು ಫಿಟ್ ಮಾಡಿರೋದು. ಇದಕ್ಕೆ ಒಂದು ಫುಲ್ ಫ್ಲೋರಿಂಗ್ ಮ್ಯಾಟು ಕೋಕೋ ಕಲರ್ನಲ್ಲಿ ಒಂದು ಫಿಟ್ ಮಾಡಿದ್ದೀನಿ. ಆ ಗಾಡಿಗೂ ಫಿಟ್ ಮಾಡಿದ್ದೀನಿ ಮ್ಯಾಟು. ಈ ಕಾಂಬಿನೇಷನ್ ಸ್ವಿಚ್ಚು ಒಂದು ಇದಕ್ಕೆ ಚೇಂಜ್ ಆಗುತ್ತೆ. ಈ ಕಾಂಬಿನೇಷನ್ ಸ್ವಿಚ್ಚನ್ನು ನಾವು ಚೇಂಜ್ ಮಾಡಿ ರಿಯರ್ ವೈಫರ್ ಫಿಟ್ ಮಾಡಿದ್ವಿ. ಇದು ಇವಾಗ ಪರ್ಸೋಸಿಂಗು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೋಡಿ. ಇಲ್ಲಿಂದ ನಿಮಗೆ ತೋರಿಸ್ತೀನಿ, ಇಲ್ಲಿಂದ ನೋಡಿ. ಇವಾಗ ಇದು ನಿಮಗೆ ಆನ್ ಮಾಡಿದ್ರೆ ನೋಡಿ, ಇದು ಆನ್ ಆಗ್ತಾ ಇದೆ, ಜಸ್ಟ್ ಇದು ಆನ್ ಮಾತ್ರ. ಇವಾಗ ವಾಷರ್ ನಾವು ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಜೊತೆಯಲ್ಲಿ ನಿಮಗೆ ಬರ್ತದೆ. ಇದು ಈ ಥರ ಫಂಕ್ಷನ್. ಇದು ತಿರ್ಗಾ ಇಲ್ಲಿ ಕೆಳಗಡೆ ಬಂದರೆ ಆಟೋ ಕಟ್ ಜೊತೆಯಲ್ಲಿ ನಾವು ಫಿಟ್ ಮಾಡಿರೋದು. ತಿರ್ಗಾ ಇಲ್ಲಿ ಹಾಫ್, ತಿರ್ಗಾ ಇಲ್ಲಿ ಬಾರ್ನಲ್ಲಿ ನೀರು ಜೊತೆಯಲ್ಲಿ ಬಂದು ನಿಮಗೆ ಫಿಟ್ ಆಗುತ್ತೆ. ಇದು ನೋಡಿ ನೋಡಿ. ಇವಾಗ ಆನ್ ಮಾಡಿ ಆಫ್ ಮಾಡಿದ ತಕ್ಷಣ ಆಟೋ ಕಟ್ನಲ್ಲಿ ಹೋಗಿ ನಿಲ್ಲುತ್ತೆ. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಕಾಂಬಿನೇಷನ್ ಸ್ವಿಚ್ಚನ್ನು ಒರಿಜಿನಲ್ ಹಾಕಿ ನಾವು ಟ್ಯಾಂಕ್ ಪ್ರೊಸೆಸಿಂಗು ಹೆಂಗೆ ನಾವು ಮಾಡ್ತೀನಿ, ವೈರಿಂಗ್ ಪ್ರೊಸೆಸಿಂಗು ಎಲ್ಲ ಮಾಡ್ತಿದ್ದು ಏನು ಬರ್ತದೆ ಸೇಮ್ ಅದೇ ಥರ ನಾವು ಫಿಟ್ ಮಾಡಿರೋದು. ಇದು ಒಂದು ಫ್ರೋನ್ಸು ಗ್ರ್ಯಾಂಡ್ ವಿಟಾರಾ ಆಗಿದೆ. ನೆಕ್ಸ್ಟ್ ಫ್ರೋನ್ಸ್ ಪ್ರೊಸೆಸಿಂಗು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಫ್ರೋನ್ಸ್ಗೂ ಅಷ್ಟೇ ಸೇಮ್ ಪ್ರೊಸೆಸಿಂಗ್ನಲ್ಲಿ ನಾವು ಫಿಟ್ ಮಾಡಿರೋದು. ಇದಕ್ಕೂ ಕಾಂಬಿನೇಷನ್ ಸ್ವಿಚ್ ಚೇಂಜ್ ಮಾಡಿ, ಇದಕ್ಕೂ ನಿಮಗೆ ಆನ್ ಮಾಡ್ರೆ ಆಫ್ ಮಾಡ್ರೆ ಆಫು, ಇದು ಒಂದಾಗಿದೆ. ಪ್ಲಸ್ ಇದಕ್ಕೆ ನಾವು ಆಮ್ರೆಸ್ಟ್ ಒಂದು ಇದ್ದಿಲ್ಲ, ಇದಕ್ಕೆ ಆಮ್ರೆಸ್ಟ್ ಹಾಕ್ಬಿಟ್ಟು ಒರಿಜಿನಲ್ ಆಮ್ರೆಸ್ಟ್ ಇದು ಲೋಕಲ್ ಇದ್ರೆ ನಿಮಗೆ ಈ ಥರ ಫಿನಿಶಿಂಗೇ ಬರೋಲ್ಲ ಸರ್. ಇದು ಒರಿಜಿನಲ್ ಆಮ್ರೆಸ್ಟು, ನೆಕ್ಸಾ ಪ್ರಾಡಕ್ಟು. ಇದು ನಿಮಗೆ 3 ಪಾರ್ಟ್ನಲ್ಲಿ ನಿಮಗೆ ಫಿಟ್ ಮಾಡ್ಬೋದು. ಏನೇನಂದರೆ, ಒಂದು ಆಮ್ರೆಸ್ಟ್ ಮಾತ್ರ ನಿಮಗೆ ಫಿಟ್ ಮಾಡ್ಬೋದು. ಒಂದು ಆಮ್ರೆಸ್ಟ್ ವಿತ್ ಚಾರ್ಜರ್ ಬೇಕಾದರೆ ಚಾರ್ಜರ್ ಸಪ್ರೇಟು, ಅದನ್ನು ಫಿಟ್ ಆಗುತ್ತೆ. ಆಮ್ರೆಸ್ಟ್ ಚಾರ್ಜರ್ ವಿತ್ AC ವರ್ಕಿಂಗ್ ಬೇಕಾದರೆ ಅದು ಫುಲ್ ಪ್ಯಾಕೇಜು. ಅದು 3 ಆಪ್ಷನ್ ನಿಮಗೆ. ಥರ್ಡ್ ಆಪ್ಷನ್ ಅದು ಚಾರ್ಜರ್ ಬಂದ್ಬಿಟ್ಟು ಫಸ್ಟ್ ಆಪ್ಷನ್ನು, ಚಾರ್ಜರ್ ಒಂದು ಆಪ್ಷನ್ನು, ಆಮೇಲೆ ನಿಮಗೆ ಆಮ್ರೆಸ್ಟ್ ಒಂದು ಆಪ್ಷನ್ನು, ಆಮ್ರೆಸ್ಟ್ ಚಾರ್ಜರ್ ವಿತ್ AC ವರ್ಕಿಂಗ್ ಬೇಕಾದರೆ ಅದು ಒಂದು ಆಪ್ಷನ್ನು. ಇದರಲ್ಲಿ ಆಮ್ರೆಸ್ಟ್ ಒಂದು, ಚಾರ್ಜರ್ ಒಂದು ನಾವು ಫಿಟ್ ಮಾಡಿದ್ದೀನಿ. AC ವರ್ಕಿಂಗ್ ಬೇಕಾದರೆ AC ವರ್ಕಿಂಗು ಫಿಟ್ ಮಾಡ್ಬೋದು. ಇದು ಎಲ್ಲ ಒರಿಜಿನಲ್ ಪಾರ್ಟ್ಸ್ನಲ್ಲಿ ನಾವು ಫಿಟ್ ಮಾಡಿರೋದು. ಆಲ್ಟ್ರೇಷನ್ ಕೆಲಸ ಏನು ನಾವು ಮಾಡಲ್ಲ. ಇದು ಎಲ್ಲ ಬ್ರ್ಯಾಂಡೆಡ್ ಗಾಡಿ, ಬ್ರ್ಯಾಂಡೆಡ್ ಕೆಲಸನಲ್ಲಿ. ಇದು ವಿಂಡೋ ಗಾರ್ನಿಶ್ ನೋಡ್ಬೋದು ಯಾವ ಥರ ಇದೆ ಅಂತ, ಡೋರ್ ವೈಸರು ನೋಡ್ಬೋದು. ಇದು ಗ್ಲಾಸ್ ನಾವು ಫಿಟ್ ಮಾಡಿರೋದು, ಫಿನಿಶಿಂಗು, ಫಿಟ್ಮೆಂಟು ಇದಕ್ಕೆಲ್ಲ ಟೈಮ್ ತೊಗೊಂಡೇ ನಾವು ಮಾಡೋದು. ಇದು ಎಲ್ಲ ಏನೋ ಒಂದು ತೆಗಿಬಿಟ್ಟು ಬಡ ಹಾಕಿ ಕೆಲಸ ಇಡೋದು, ಆ ಥರ ಕೆಲಸ ಇಲ್ಲ. ಇದಕ್ಕೆ ಟೈಮ್ ಮಾಡ್ಕೊಂಡು ಒಂದು ದಿವಸ ನೀವು ಕನ್ಫರ್ಮೇಷನ್ ಮಾಡ್ಕೊಂಡೇ ಬಂದರೆ, ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಕೆಲಸ ಇದು, ಆ ಥರ ಕೆಲಸ ಇದು. ನೋಡಿಬಿಟ್ಟು ಡಿಸೈಡ್ ಮಾಡಿ ಏನು ಮಾಡಬೇಕು, ಏನು ಮಾಡೋಣ ಅಂತ. ಇದು ಲೈಟು ನೋಡ್ಬೋದು, ಒರಿಜಿನಲ್ನಲ್ಲಿ ಫಿಟ್ ಆಗೋದು. ಬ್ಲೇಡು ಒರಿಜಿನಲ್ಲು, ವರಮ್ ಒರಿಜಿನಲ್, ಒಳಗಡೆ ಮೋಟ್ರು ಒರಿಜಿನಲ್ಲು, ಪ್ರತಿಯೊಂದು ಐಟಮು ನಿಮಗೆ ಒರಿಜಿನಲ್ ಥರನೇ ನಾವು ಫಿಟ್ ಮಾಡಿರೋದು. ಇದು ಫಿಟ್ಟಿಂಗು ನೋಡ್ಬೋದು ನೀವು. ಈ ಥರ ನಿಮಗೆ
ಒರಿಜಿನಲ್ ಫಿಟ್ಟಿಂಗ್ನಲ್ಲಿ ಫಿಟ್ ಮಾಡಿರೋದು. ಗ್ರ್ಯಾಂಡ್ ವಿಟಾರಾ ಇರಲಿ, ಪ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಟೊಯೋಟಾ ಟೈಸರ್ ಇರಲಿ, ಯಾವ ಗಾಡಿಗೂ ಇರಲಿ ನಮ್ಮ ಹತ್ರ ರಿಯರ್ ವೈಫರ್ ಅವೈಲಬಲ್ ಇದೆ, ಫಿಟ್ ಮಾಡಿ ಕೊಡ್ಬೇಕು. ಡೆಲ್ಟಾ ಇರಲಿ, ಸಿಗ್ಮಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಯಾವ ಗಾಡಿನಲ್ಲಿ ಇರಲಿ ರಿಯರ್ ವೈಫರ್ ಅವೈಲಬಲ್. ಇದು ಒಂದು ಲುಕ್ ನೋಡ್ಬೋದು ನೀವು ಹಿಂದ್ಗಡೆಯಿಂದ ಸೇಮ್ ನಿಮಗೆ ಟಾಪ್ ಮಾಡಲ್ ಥರನೇ ರಿಯರ್ ವೈಫರ್ ಫಿಟ್ ಮಾಡಿದ ತಕ್ಷಣ ನಿಮಗೆ ಲುಕ್ಕೇ ಬೇರೆ ಥರ ಇರ್ತದೆ. ಇದು ಇಷ್ಟು ದೊಡ್ಡ ಗಾಡಿನಲ್ಲಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇದು ಗಾಡಿನೂ ಇನ್ಸೈಡ್ ನೋಡ್ಬೋದು ನೀವು, ಇದು ಫಿಟ್ ಮಾಡಿರೋದು ಈ ಗಾಡಿನಲ್ಲಿ. ನೆಕ್ಸ್ಟ್ ಇದಕ್ಕೆ ಬೇರೆ ಎಸೆಸರೀಸನ್ನು ಹಾಕ್ತಾರೆ ಇವರು. ಇವಾಗ ಸದ್ಯಕ್ಕೆ ಗಾಡಿ ಒಂದು ಲುಕ್ ಕಾಣಿಸ್ಲಿ, ದೊಡ್ಡ ಗಾಡಿಗೆ ರಿಯರ್ ವೈಫರ್ ಇಲ್ಲ ಅಂತ ಹೇಳ್ಬಿಟ್ಟು ರಿಯರ್ ವೈಫರ್ ಇದಕ್ಕೆ ಫಿಟ್ ಮಾಡಿದೆ. ಈ ರಿಯರ್ ವೈಫರ್ ಫಿಟ್ ಮಾಡಿದ ತಕ್ಷಣ ಗಾಡಿ ಲುಕ್ಕೇ ನಿಮಗೆ ಚೇಂಜ್ ಆಗುತ್ತೆ. ಇದು ನೋಡ್ಬೋದು. ಇದು ಆಲ್ಟ್ರೇಷನ್ ಕೆಲಸ ಒಂದೂ ಇಲ್ಲ, ಕಂಪ್ನಿ ತರ ಏನ್ ಬರ್ತದೆ ಅದೇ ತರ ಮಾಡೋದು. ಸೊ ಇನ್ನೊಂದು ಏನಂದ್ರೆ ವಾರಂಟಿಗೆ ಇದಕ್ಕೆ ನಮ್ಮ ಕೆಲಸಕ್ಕೆ ಏನು ಸಂಬಂಧ ಇಲ್ಲ ಸರ್. ಕಂಪ್ನಿನಲ್ಲಿ ನಿಮಗೆ ಫೀಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಅದ್ ಮಾತ್ರ ನೀವು ಹಾಕ್ಸರೋದು. ಇವಾಗ ಕಡೆ ಏನ್ ಮಾಡ್ತಾರೆ, ವಾರಂಟಿ ಅಂತಾರೆ. ಟಾಪ್ ಮಾಡೆಲ್ ನಲ್ಲಿ ಫೀಚರ್ ಕೊಟ್ಟಿದ್ದಾರೆ, ಬೇಸ್ ಮಾಡೆಲ್ ನಲ್ಲಿ ಫೀಚರ್ ಇಲ್ಲ. ನಮ್ಮ ಅಂಗಡಿ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಒರಿಜಿನಲ್ ಕೆಲಸ ನಾವು ಮಾಡೋದು. ವೈರ್ ಕಟ್ಟಿಂಗು, ಆಲ್ಟ್ರೇಷನ್ನು ಅದೆಲ್ಲ ನಾವು ಮಾಡಲ್ಲ. ಸ್ವಿಚ್ಚನ್ನು ನಾವು ಹಾಕಿದ್ರೆ ಒರಿಜಿನಲ್ ತರಾನೇ ಸ್ವಿಚ್ ಆಗೋದು. ನಮ್ಮ ಹತ್ರ ಸ್ಟೇಲಿಂಗ್ ಕಿಟ್ ಇದೆ, ಗೇರ್ ನಾಬ್ ಇದೆ, ಸ್ಟೇಲಿಂಗ್ ಕಿಟ್ ಇದೆ. ಇಲ್ಲಿ ಪ್ಯಾನೋ ಫಿನಿಶ್ ಬರ್ತದಲ್ಲ ಅದಿದೆ, ಇಲ್ಲಿ ಒಂದು ಬರ್ತದೆ, ಇಲ್ಲಿ ಒಂದು ಲೆದರ್ ಪೀಸ್ ಬರ್ತದೆ, ಅದೂ ಸಿಗುತ್ತೆ. ಸನ್ ಫಿಲ್ಮ್ ಸಿಗುತ್ತೆ, ರೂಫ್ ವೈರ್ ಸಿಗುತ್ತೆ, ಪ್ರತಿಯೊಂದು ಐಟಮು ನಿಮಗೆ ಸಿಗುತ್ತೆ. ಏನು ನೀವು ಮಾಡಬೇಕು, ಏನೇ ಡಿಸೈನ್ ಮಾಡ್ತೀರ ಅಂತ ಮಾಡಿ ನೀವು ಬಂದರೆ ಫಿಟ್ ಮಾಡಿ ಕೊಡ್ಬೋದು.